ಹಲೋ ಎಲ್ರಿಗೂ ನಮಸ್ಕಾರ. ಸೊ ಮೊದಲ ಪಂದ್ಯ ಸೋತಿದ್ದಾರೆ ಆರ್ ಸಿ ಬಿ ತಂಡ ಈ ಸೀಸನ್ನಲ್ಲಿ. ಹೋಮ್ ಕ್ರೌಡ್ ಎದುರುಗಡೆನೆ ಮೊದಲ ಪಂದ್ಯವನ್ನು ಇವತ್ತು ಸೋತಿದ್ದಾರೆ. ಸೊ ಬ್ಯಾಟಿಂಗ್ನಲ್ಲೇ ಇವತ್ತು ಒಂದು 30 ರನ್ಸ್ ಶಾರ್ಟ್ ಆಗಿದ್ರು ಅಂತಲೇ ಹೇಳ್ಬೋದು. ಅದರಿಂದನೇ ಇವತ್ತು ಮ್ಯಾಚ್ ಕೈ ತಪ್ಪಿ ಹೋಗಿದ್ದು ಅಂತಲೇ ಹೇಳ್ಬೋದು. ಮ್ಯಾಚ್ನಲ್ಲಿ ಏನೇನಾಯಿತು, ಹಾಗೆಯೇ ಯಾರು ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಆರ್ ಸಿ ಬಿ ಈಗ ಮೊದಲಿಗೆ ಬ್ಯಾಟಿಂಗ್ ಬರ್ತಾರೆ. GT ಟಾಸ್ನಾಗಿ ಬಾಲಿಂಗ್ ತಗೊಳ್ತಾರೆ. ಸೊ ಅದು ಸಖತ್ತಾಗಿ ವರ್ಕ್ ಆಗುತ್ತೆ. ಸೊ ವಿರಾಟ್ ಕೊಹ್ಲಿ ಅವರು 7 ರನ್ ಗಳಿಸಿ ಔಟ್ ಆಗ್ತಾರೆ. ಇದರೊಂದಿಗೆ ಆರಂಭಿಕ ಆಗುತ್ತೆ. ಪಡಿಕ್ಕಲ್ ಅವರು ಕೂಡ ಒಂದು ಬೌಂಡ್ರಿ ಹೊಡೆದು ಔಟ್ ಆಗ್ತಾರೆ. ಸಿರಾಜ್ ಆನ್ ಫೈರ್ ಅಂತಲೇ ಹೇಳ್ಬೋದು. ಸೊ ತಮ್ಮ ಮಾಜಿ ತಂಡದ ವಿರುದ್ಧ ಅದ್ಭುತ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಓಪನಿಂಗ್ ಸ್ಪೆಲ್ಲೇ ಸಖತ್ತಾಗಿ ಆಗ್ತಾರೆ ಸಿರಾಜ್ ಅವರು. ಪಡಿಕ್ಕಲ್ ಅವರ ವಿಕೆಟನ್ನು ಮೊದಲು ಪಡೆದ್ರೆ ನಂತರ ಫಿಲ್ ಸಾಲ್ಟ್ ಅವರ ವಿಕೆಟನ್ನು ಪಡೆದುಕೊಳ್ತಾರೆ. 35ಕ್ಕೆ 3 ವಿಕೆಟ್ ಕಳೆದುಕೊಳ್ತಾರೆ. ಪತಿದಾರ್ ಮೇಲೆ ಸಾಕಷ್ಟು ಪ್ರೆಷರ್ ಇರುತ್ತೆ, ಅದನ್ನು ಅವರು ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಇಶಾಂತ್ ಶರ್ಮಾ ಅವ್ರಿಗೆ ಔಟ್ ಆಗ್ತಾರೆ. ಇದರೊಂದಿಗೆ 42ಕ್ಕೆ 4 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿರೋ ತಂಡಕ್ಕೆ ಜಿತೇಶ್ ಶರ್ಮಾ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ಪನ್ನು ಕೊಟ್ಟರು ಅಂತಲೇ ಹೇಳ್ಬೋದು. ಜಿತೇಶ್ ಶರ್ಮಾ ಬಂದಾಗಿನಿಂದನೇ ಒಳ್ಳೆ ಇಂಟೆಂಟನ್ನು ತೋರಿಸಿದ್ರು. 4 ವಿಕೆಟ್ ಹೋಗಿದ್ರು ಕೂಡ ಇಂಟೆಂಟ್ ಮಾತ್ರ ಸಖತ್ತಾಗಿತ್ತು ಜಿತೇಶ್ ಶರ್ಮಾ ಅವ್ರದ್ದು. 21 ಬಾಲ್ನಲ್ಲಿ 31 ರನ್ ಗಳಿಸಿ ಚೆನ್ನಾಗಿ ಆಡ್ತಾಯಿದ್ರು. 5 ಬೌಂಡ್ರಿ ಹಾಗೂ 1 ಸಿಕ್ಸ್ ಕೂಡ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ. ದೊಡ್ಡ ಹೊಡೆತಕ್ಕೆ ಕೈ ಹಾಕೋದಕ್ಕೆ ಹೋಗಿ ಔಟ್ ಆಗ್ತಾರೆ. 52 ರನ್ಗಳ ಬ್ರಿಲಿಯಂಟ್ ಪಾರ್ಟ್ನರ್ಶಿಪ್ ಇದರೊಂದಿಗೆ ಎಂಡ್ ಆಗುತ್ತೆ. ಅದರ ಬಳಿಕ ಕೃಣಾಲ್ ಪಾಂಡ್ಯ ಅವರು ಕೂಡ ಬೇಗ ಔಟ್ ಆಗ್ತಾರೆ. ಇದರೊಂದಿಗೆ 104ಕ್ಕೆ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಲಿಯಾಮ್ ಲಿವಿಂಗ್ಸ್ಟನ್ ಮತ್ತು ಟಿಮ್ ಡೇವಿಡ್ ಆಸರೆ ಆಗ್ತಾರೆ. ಲಿವಿಂಗ್ಸ್ಟನ್ ಒಬ್ಬರೇ ಒಂದು ಲಕ್ ಇತ್ತು, ಅವ್ರಿಗೆ ಒಂದು ಕ್ಯಾಚ್ ಡ್ರಾಪ್ ಆಗಿತ್ತು, ಅದನ್ನು ಸರಿಯಾಗಿಯೇ ಯೂಸ್ ಮಾಡಿಕೊಂಡ್ರು. 40 ಬಾಲ್ನಲ್ಲಿ 54 ರನ್ ಬ್ಯೂಟಿಫುಲ್ ಆಗಿರೋ 50ಯನ್ನು ಕಂಪ್ಲೀಟ್ ಮಾಡಿ ಔಟ್ ಆಗ್ತಾರೆ. 5 ಸಿಕ್ಸ್ ಇತ್ತು ಇವರ ಇನ್ನಿಂಗ್ಸ್ನಲ್ಲಿ, ಹಾಗೆ ಒಂದು ಬೌಂಡ್ರಿ. ನಂತರ ಆರ್ ಸಿ ಬಿನ ಒಂದೊಳ್ಳೆ ಟೋಟಲ್ಗೆ ತೊಗೊಂಡೋಗಿತ್ತು ಅಂದರೆ ಟಿಮ್ ಡೇವಿಡ್ ಅವರ ಫಿನಿಶಿಂಗು. 18 ಬಾಲ್ನಲ್ಲಿ 32 ರನ್ ಗಳಿಸ್ತಾರೆ. ಈಗ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಫಿನಿಶ್ ಮಾಡಿದ್ರು ಅಂತ ಟಿಮ್ ಡೇವಿಡ್ ಅಂತಲೇ ಹೇಳ್ಬೋದು. 18 ಬಾಲ್ನಲ್ಲಿ 32 ರನ್ ಗಳಿಸ್ತಾರೆ, 3 ಬೌಂಡ್ರಿ ಹಾಗೂ 2 ಸಿಕ್ಸ್ ಸಹಿತ. ಇವರ ಬ್ಯಾಟಿಂಗ್ ನೆರವಿನಿಂದ 169 ರನ್ ಗಳಿಸೋದಕ್ಕೆ ಅಷ್ಟೇ ಸಾಧ್ಯವಾಯಿತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೊ GT ಪೇಸ್ ಬಾಲಿಂಗ್ಗೆ ನಲುಗೋದ್ರು ಅಂತಲೇ ಹೇಳ್ಬೋದು. ಆರ್ ಸಿ ಬಿ ಸಖತ್ತಾಗಿರೋ ಪೇಸ್ ಬಾಲಿಂಗ್ ಬಂತು GT ಅವರ ಕಡೆ. ಇನ್ನು 170 ರನ್ ಬೆನ್ನತ್ತಿದ GTಗೂ ಕೂಡ ಅದೇ ರೀತಿ ಆರ್ ಸಿ ಬಿ ಬೌಲರ್ಸ್ ಕಾಟ ಕೊಟ್ಟರು. ಹೆಜಲ್ವುಡ್ ಮತ್ತು ಭುವನೇಶ್ವರ್ ಕುಮಾರ್ ಸ್ಟಾರ್ಟಿಂಗ್ ಸ್ಪೆಲ್ ಸಖತ್ತಾಗಿ ಬಿತ್ತು. ಅದೇ ರೀತಿ ರಿವಾರ್ಡ್ ಕೂಡ ಸಿಕ್ತು. ಶುಭ್ಮನ್ ಗಿಲ್ ನೋಡ್ಕೊಂಡು ಆಡ್ತಾಯಿದ್ರು. ಭುವನೇಶ್ವರ್ ಕುಮಾರ್ ಅವ್ರಿಗೆ ಔಟ್ ಆಗ್ತಾರೆ. 32ಕ್ಕೆ 1 ವಿಕೆಟ್ ಕಳೆದುಕೊಳ್ತಾರೆ. ಸೊ ಮ್ಯಾಚ್ ಡಿಫೈನಿಂಗ್ ಪಾರ್ಟ್ನರ್ಶಿಪ್ ಬಂದಿತ್ತು ಅಂದರೆ ಸಾಯಿ ಸುದರ್ಶನ್ ಮತ್ತು ಬಟ್ಲರ್ ಅವರಿಂದ. ನೋಡ್ಕೊಂಡಾಗೇ ಸಲೀಸಾಗಿ ಆಡ್ತಾಯಿದ್ರು. ಸೊ ಇದೇ ಇನ್ನಿಂಗ್ಸನ್ನು ಬ್ರೇಕ್ ಮಾಡೋದಕ್ಕೆ ತುಂಬಾ ಟೈಮ್ ತಗೊಂಡ್ರು ಆರ್ ಸಿ ಬಿ. 75 ರನ್ಗಳ ಪಾರ್ಟ್ನರ್ಶಿಪ್, ಇದೇ ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಆಯಿತು ಅಂತಲೇ ಹೇಳ್ಬೋದು. ಪಾರ್ಟ್ನರ್ಶಿಪ್ಪು 36 ಬಾಲ್ನಲ್ಲಿ 49 ರನ್ ಹೊಡಿತಾರೆ. ಸಾಯಿ ಸುದರ್ಶನ್ ಲಾಸ್ಟ್ನಲ್ಲಿ ಔಟ್ ಆಗ್ತಾರೆ. ಬಟ್ಲರ್ ಚೆನ್ನಾಗಿಯೇ ಆಡಿ ಫಿನಿಶ್ ಮಾಡೋ ಜವಾಬ್ದಾರಿಯನ್ನು ತಗೊಳ್ತಾರೆ. ಅವ್ರಿಗೆ ಶರ್ಫಾನೆ ರುದರ್ಫೋರ್ಡ್ ಕೂಡ ಸಾಥ್ ಕೊಡ್ತಾರೆ. ಸೊ ಈಸಿಯಾಗಿಯೇ ಮ್ಯಾಚನ್ನು ಫಿನಿಶ್ ಮಾಡಿದ್ರು ಈ ಜೋಡಿ ಅಂತಲೇ ಹೇಳ್ಬೋದು. ಬಟ್ಲರ್ ಹಾಗೆಯೇ ರುದರ್ಫೋರ್ಡ್ ನಾಟ್ ಔಟ್ ಆಗಿ ಉಳಿತಾರೆ. ಬಟ್ಲರ್ 39 ಬಾಲ್ನಲ್ಲಿ 73 ರನ್ ಗಳಿಸ್ತಾರೆ, 6 ಸಿಕ್ಸ್ ಹಾಗೂ 5 ಬೌಂಡ್ರಿ ಸಹಿತ. ರುದರ್ಫೋರ್ಡ್ ಕೂಡ ಕ್ಯಾಮಿ ಆಡ್ತಾರೆ. 18 ಬಾಲ್ 30, 3 ಸಿಕ್ಸ್ ಹಾಗೂ 1 ಬೌಂಡ್ರಿ ಸಹಿತ. ಸೊ ಕೊನೆಗೆ ಹೆಜಲ್ವುಡ್ ಅವ್ರಿಗೆ 1 ಓವರ್ನಲ್ಲಿ 3 ಸಿಕ್ಸ್ ಬರೋ ಮುಖಾಂತರ ಮ್ಯಾಚ್ GT ಮುಗಿಸ್ತಾರೆ. 17.5 ಓವರ್ನಲ್ಲೇ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ. ಸೊ ಒಂದೊಳ್ಳೆ ಮ್ಯಾಚ್ ಆಯಿತು GTಗೆ. ಆರ್ ಸಿ ಬಿ ಇವತ್ತು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿಲ್ಲ, ಇನ್ಫ್ಯಾಕ್ಟ್ ಬ್ಯಾಟಿಂಗ್ನಲ್ಲಿ ಅಂತಲೇ ಹೇಳ್ಬೋದು. ಸೊ ಬೌಲರ್ಸ್ ಯಾವಾಗಲೂ ಚಿನ್ನಸ್ವಾಮಿಲಿ ಅಷ್ಟೊಂದು ಟಾಪ್ ಇರೋದಿಲ್ಲ. ಸೊ 200+ ಬೇಕಾಗಿತ್ತು ವಿನ್ ಆಗೋದಕ್ಕೆ, ಅದು ಬ್ಯಾಟರ್ಸ್ನಿಂದ ಕೊಡೋದಕ್ಕೆ ಆಗೋದಿಲ್ಲ. ಸೊ ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚ್ನಲ್ಲಿ ಇದನ್ನೆಲ್ಲ ಸರಿ ಮಾಡ್ಕೊಂಡು ಬರ್ಬೋದು. ಸೊ ರನ್ ಕೂಡ ಡಿಪ್ ಆಯಿತು ಅಂತಲೇ ಹೇಳ್ಬೋದು. 2 ಇದ್ದಿದ್ದು 1ಗೆ ಬಂತು, 1.14 ಆಯಿತು. ಸೊ ಹಾಗಾಗಿ ಮುಂದಿನ ಪಂದ್ಯಗಳಲ್ಲೆಲ್ಲ ಇದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗಲಿ ಅಂತ ನಾವು ಆಶಿಸೋಣ. ಇದಾಗಿತ್ತು ವಿಡಿಯೋ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಇನ್ ಕನ್ನಡ. ಇವತ್ತಿನ ಮ್ಯಾಚ್ನಲ್ಲಿ ಏನೇನು ಆಯಿತು, ಸೋಲೋದಕ್ಕೆ ಏನು ಕಾರಣ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್